ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ನಂದಿ ಲೋಕೇಶ್. ಇವತ್ತಿನ ವ್ಲಾಗ್ನಲ್ಲಿ ಹೇಳಿರೋ ಥರ ವ್ಲಾಗ್ ಜೊತೆಗೇ ಲಾಸ್ಟಲ್ಲಿ ನಾನು ಹೋಗಿ ಕೇಳ್ತೀನಿ, ಅದಕ್ಕೆ ಕಮೆಂಟ್ ಮುಖಾಂತರ ನನಗೆ ಉತ್ತರ ಕೊಡಿ. ನಿಮಗೆ ಈ ವ್ಲಾಗ್ ಇಷ್ಟವಾದಲ್ಲಿ ನನಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಡೈಲಿ ರುಟೀನೆಲ್ಲ ಆಯಿತು. ಅದ್ರ ಜೊತೆ ಈಗ ನಾಷ್ಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ನಾಷ್ಟ ಚಪಾತಿನೂ ಮತ್ತು ಸೋರೆಕಾಯಿ ಕೂಟು. ನೋಡಿ, ಒಂದು ಕಡೆ ಸೋರೆಕಾಯಿ ಕೂಟು, ಇನ್ನೊಂದು ಕಡೆ ಚಪಾತಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ಎಣ್ಣೆ ಹಾಕ್ತೀರಾ ಮಾಡಿಕೊಡು ಅಂತ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟೆ ಅವಳು ಹೇಳೋ ಅಷ್ಟರಲ್ಲೇ. ಇದು ಮಾಮೂಲಿ ಗೋಧಿ ಹಸಿಟ್ಟನ್ನು ನಾವು ಮಿಷಿನ್ಗೆ ಹಾಕ್ಸ್ಕೊಂಬಂತೀವಲ್ವ, ಅದರಲ್ಲೇನೇ 3 ಲೇಯರ್ ಬರೋ ಥರ ಮಾಡ್ತಾಯಿದ್ದೀನಿ. ಯಾವಾಗ ಒಂದೇ ಥರ ಯಾಕೆ ಅಂದ್ಬಿಟ್ಟು ಅದನ್ನು ನಾನು ನನ್ನ ಅಡುಗೆ ಚಾನಲಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಒಂದು ಕಡೆ ಗ್ರೇವಿ ಥರ ಆಗಬೇಕಿತ್ತು ಸೋರೆಕಾಯಿ ಕೂಟು, ಅದಕ್ಕೆ ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪು ಇದಾಕಿದ್ರೆ ರೆಡಿ ಆಗುತ್ತೆ. ಇದು ಮಂಗಳೂರು ರೈಸು ರಾತ್ರಿನೇ ಮಾಡಿಟ್ಟಿದ್ದೆ. ಇದು ಬೆಳಗ್ಗೆ ತಿಂದರೆ ದೇಹಕ್ಕೆ ತಂಪು. ನೋಡಿ, ನಾನು ಅವಾಗೇ ಹೇಳಿದ್ನಲ್ವ 3 ಲೇಯರ್ ಅಂತ. ನೋಡಿ, ಚಪಾತಿ 3 ಲೇಯರ್ ಬಂದಿದೆ. ಫಸ್ಟು, ಸೆಕೆಂಡು, ಇದು 3rd ಲೇಯರು ನೋಡಿದ್ವಲ್ಲ. ಹಾಗೆ ಎಲ್ಲ ಅಡುಗೆ ಕೆಲಸ ಎಲ್ಲ ಆಯಿತು. ಹಂಗೆ ಪಾತ್ರೆ ಎಲ್ಲ ತೊಳೆದಾಕಿ ಸ್ಲ್ಯಾಬೆಲ್ಲ ಹಂಗೆ ಕ್ಲೀನ್ ಮಾಡಿದೆ. ಅಷ್ಟೊತ್ತಿಗೆ ಹೊರಗಡೆ ಬಂದರೆ ಮಳೆ ಬರೋ ಥರ ಇತ್ತು. ಹಸುಗೆ ಹುಲ್ ಕುಯ್ಕೊಂಬರೋಣ ಅಂತ ಹೊರಗಡೆ ಬಂದೆ. ತೋಟದಲ್ಲಿ ಯಜಮಾನ್ರು ಬೆಳಗ್ಗೆ ನಾನು ನಾಷ್ಟ ಮಾಡೋ ಅಷ್ಟರಲ್ಲೇ ತೊಂಡೆ ಗಿಡಕ್ಕೆಲ್ಲ ಲಾಗೋಡ್ ಹಾಕಿದ್ರು ಮಳೆ ಬರುತ್ತೆ ಅಂತ. ನೋಡಿ, ಕಳೆ ಔಷಧಿ ಹೊಡೆದಿರಲ್ಲ ಮೊನ್ನೆ, ಎಲ್ಲ ಒಣಗ್ತಾ ಇದೆ ನೋಡ್ರಿ. ಎಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಬಂದಿದೆ. ಇದು ನಾವು ಸಂಪಿಗೆ ಗಿಡ ಹಾಕಿದ್ದೀವಿ. ಇದು ಇನ್ನೂ 2 ವರ್ಷ ಆಗುತ್ತೆ ಬರೋಕ್ಕೆ. ಅಷ್ಟರಲ್ಲಿ ನಾವೇನ ಮಧ್ಯೆ ಏನಾನ ಹೂ ಗಿಡನ ಏನಾನ ಹಾಕೋಣ ಅಂದ್ಬಿಟ್ಟು ಸಾಲು ತೆಗಿತಾ ಇದ್ದೀವಿ. ತಂದೆಗೆ 3, ತಾಯಿಗೆ 1. ಕಮೆಂಟ್ ಮುಖಾಂತರ ನನಗೆ ಉತ್ತರ ತಿಳಿಸಿ.